ಯೋಜನೆ ಯಾವತ್ತೂ ಉಪಯೋಗ ಆಗಲ್ಲ ಅಂತ ಅವ್ರಿಗೂ ಗೊತ್ತು. ಸುಮ್ಮನೆ ಜನನ ಮರಳು ಮಾಡೋಕ್ಕೋಸ್ಕರ ಅವರು ಆ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈ ರಾಜ್ಯ ಬರ್ಬತ್ತಾಗುತ್ತಾ ಹೊರತು ದೇಶ ಅಂತೂ ಉದ್ಧಾರ ಆಗಲ್ಲ. 2,000 ಏನು ದೇಶ ಉದ್ಧಾರ ಆಗುತ್ತೆ ಮೇಡಮ್? ಅವರು ಸ್ಕೀಮ್ಗಳು ತರೋದೇ ಲೂಟ್ ಮಾಡೋದಕ್ಕೋಸ್ಕರ, ಇನ್ನೇನೂ ಇಲ್ಲ. ಜನಗಳಿಗೆ ಉಪಯೋಗ ಆಗೋಕ್ಕೋಸ್ಕರ ಅವರು ಯಾವ ಯೋಜನೆನೂ ತರೋದಿಲ್ಲ. 1.5 ವರ್ಷ ಆಯಿತು, ಇಲ್ಲಿವರೆಗೂ ಯಾವ್ದಾದ್ರು ಒಂದು ಅಭಿವೃದ್ಧಿ ಕಂಡಿದ್ಯಾ? ಯಾವ್ದಾರ ಒಂದು ಕಾಮಗಾರಿ ಪೂಜೆ ಅಂತ ನೀವು ನ್ಯೂಸಲ್ಲಿ ಹಾಕಿದ್ದೀರಾ? ಈ ಅಭಿವೃದ್ಧಿಗಳನ್ನ ನಂಬ್ಕೊಂಡೇ ಓಟ್ ಹಾಕಿ 135 ಸೀಟ್ ತಗೊಂಡಿದ್ದಾರೆ. ಬಟ್ ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇದೆ, ನಮ್ಮ ಜನಕ್ಕೂ 1.5 ವರ್ಷ ಆದ ನಂತರ ಇವಾಗ ಅರ್ಥ ಆಗ್ತಾ ಇದೆ. ಸರ್, ಕಾಂಗ್ರೆಸ್ ಸರ್ಕಾರದಲ್ಲಿರೋ ಕೆಲವು ಶಾಸಕರೇ ಹೇಳ್ತಿರೋದು ಏನು 5 ಯೋಜನೆಗಳನ್ನ ಕೊಟ್ಟಿದ್ದಾರಲ್ಲ ಅದನ್ನ ನಿಲ್ಲಿಸಬೇಕು ಅಂತ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿರೋದು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ಅಂತ. ನಿಮ್ಗೆ ಏನು ಅನ್ಸುತ್ತೆ? ನಿಲ್ಲಿಸಬೇಕು ಅನ್ಸುತ್ತಾ ಅಥವಾ ಕೊಡಬೇಕು, ಜನಗಳಿಗೆ ಉಪಯೋಗ ಆಗತ್ತೆ ಅಂತ ಅನ್ಸುತ್ತಾ? ಅದು ಯೋಜನೆ ಯಾವತ್ತೂ ಉಪಯೋಗ ಆಗಲ್ಲ ಅಂತ ಅವ್ರಿಗೂ ಗೊತ್ತು. ಸುಮ್ಮನೆ ಜನನ ಮರಳು ಮಾಡೋಕ್ಕೋಸ್ಕರ ಅವರು ಆ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈ ಯೋಜನೆಗಳಿಂದ ಈ ರಾಜ್ಯ ಬರ್ಬತ್ತಾಗುತ್ತಾ ಹೊರತು ದೇಶ ಅಂತೂ ಉದ್ಧಾರ ಆಗಲ್ಲ. 2,000 ಏನು ದೇಶ ಉದ್ಧಾರ ಆಗುತ್ತೆ ಮೇಡಮ್? ಅವ್ರು ದುಡಿಯೋಕ್ಕೂ ಬಿಡ್ದಂಗೆ ಅಕ್ಕಿ ಕೊಡ್ತಾರೆ, ಈ ಥರ ಫ್ರೀ ಪುಕ್ಸಟೆ ಯೋಜನೆಗಳು ಕೊಡ್ತಾರೆ. ಎಲ್ಲಿಂದ ದುಡಿತಾರೆ? ಯಾವಾಗ ರಾಜ್ಯ ಉದ್ಧಾರ ಆಗೋದು? ಹಂಗಾಗಿ ಇವರು ಈ ಸ್ಕೀಮೇ ಸರಿ ಇಲ್ಲ. ಇವರು ಗೆಲ್ಲಕ್ಕೋಸ್ಕರ ಈ ಸ್ಕೀಮ್ ಮಾಡಿರೋದು ಅಷ್ಟೇ. ಸರ್, ಏನನ್ಸುತ್ತೆ ಇವಾಗ ವರ್ಷದ ಮೇಲೆ 3 ತಿಂಗಳಾಯ್ತು ಯೋಜನೆಗಳು ಬಂದು, ಜನಗಳಿಗೆ ಉಪಯೋಗ ಆಯ್ತು ಅಂತ ಅನ್ಸುತ್ತಾ ಅಥವಾ ಜನಗಳು ಇದನ್ನ ತಗೊಂಡು ಒಳ್ಳೇದಾಯ್ತು ಅಂತ ಅನ್ಸುತ್ತಾ? ಮೇಡಮ್, ಪ್ರಾಕ್ಟಿಕಲಾಗಿ ಹೇಳಬೇಕು ಅಂದರೆ ಅದರಲ್ಲಿ ಅರ್ಧ ಜನಕ್ಕೆ ಅವ್ರಿಗೆ ಆ ಯೋಜನೆಗಳದ್ದು ಫಲಾನುಭವಿ ಏನು ಸೇರ್ತಾನೆ ಇಲ್ಲ. ಅವ್ರಿಗೆ ಅದೇನಿದೆ ಫಲ ಅದು ಸೇರ್ತಾನೆ ಇಲ್ಲ. ಅವ್ರಿಗೆ ಅರ್ಧ ಜನಕ್ಕೆ ಸೇರ್ತಿದೆ, ಇನ್ನು ಅರ್ಧ ಜನದ್ದು ಇವರೇ ಎತ್ಕೊತಾ ಇದ್ದಾರೆ. ಹೆಸರು ಹೇಳಿ ಇವ್ರು ಕಾಂಗ್ರೆಸ್ಸಲ್ಲಿ ಇರೋದೇ ಹಂಗೆ. ಅವರು ಸ್ಕೀಮ್ಗಳು ತರೋದೇ ಲೂಟ್ ಮಾಡೋದಕ್ಕೋಸ್ಕರ, ಇನ್ನೇನೂ ಇಲ್ಲ. ಜನಗಳಿಗೆ ಉಪಯೋಗ ಆಗೋಕ್ಕೋಸ್ಕರ ಅವರು ಯಾವ ಯೋಜನೆನೂ ತರೋದಿಲ್ಲ. ಅವ್ರು ನೋಡಿ, ಅವ್ರ ಸರ್ಕಾರದಲ್ಲಿ ಅವ್ರ ಸರ್ಕಾರ ಇರ್ಬೇಕಾದ್ರೆ ಸೆಂಟ್ರಲ್ ಆಗಲಿ ಸ್ಟೇಟಲ್ಲಾಗಲಿ ಅವ್ರ ಸರ್ಕಾರ ಇದ್ದರೆ ಯಾವುದು ಉದ್ಧಾರ ಆಗಿದೆ ಇಲ್ಲ, ಯಾವುದು ಡೆವಲಪ್ ಆಗಿದೆ ಇಲ್ಲ. ಅವ್ರ ಡೆವಲಪ್ಮೆಂಟ್ ಅನ್ನೋದೇ ಇಲ್ಲ ಅವರಲ್ಲಿ. ಏನೇ ಇದ್ರೂ ಇವಾಗ ತಕ್ಕ ಮಟ್ಟಿಗೆ ಅಭಿವೃದ್ಧಿ ಆಯ್ತಾರದಂದರೆ BJP ಸರ್ಕಾರದಿಂದನೇ. BJP ಸರ್ಕಾರ ಇದ್ದರೆ ಒಂದು ಸ್ವಲ್ಪ ಉತ್ತಮ ಜನಗಳಿಗೆ. ಸರ್, ಇವಾಗ ಪಕ್ಷನ ಗೆಲ್ಲಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಅವ್ರು ಗೆಲ್ಲೋದಕ್ಕೋಸ್ಕರ ಒಂದಷ್ಟು ಯೋಜನೆಗಳನ್ನ ತಂದು ಜನಗಳಿಗೆ ಮರಳು ಮಾಡ್ತಾರೆ. ಈ ಥರ ಕೊಡ್ತೀವಿ ನಾವು ಅಂತ ಹೇಳಿ ಈ ಥರ ಇದು ಮಾಡಿ ಈ ಥರ ಅವರವರಲ್ಲೇ ಕಿತ್ತಾಡ್ತಿದ್ದಾರೆ. ಇವಾಗ ಏನು ಅನಿಸುತ್ತೆ ಪಕ್ಷಗಳ ಬಗ್ಗೆ ಅಥವಾ ವ್ಯಕ್ತಿಗಳ ಬಗ್ಗೆ ಹೇಳೋದು? ಮೇಡಮ್, ಈಗ ಈ ವ್ಯಕ್ತಿಗಳು ಅನ್ನೋದೆಲ್ಲ ಏನಿಲ್ಲ, ಪಕ್ಷ ಅನ್ನೋದು ಏನಿಲ್ಲ. ಇಲ್ಲಿ ದೇಶಕ್ಕೆ ರಾಜ್ಯಕ್ಕೆ ಏನು ಮಾಡ್ತಾ ಇದ್ದಾರೆ ಅನ್ನೋದಷ್ಟೇ ಅವ್ರಿಗೆ ಮುಖ್ಯ ಆಗಬೇಕು. ಅದು ಬಿಟ್ಬಿಟ್ಟು ಅವರು ಪಕ್ಷಕ್ಕೆ ಅಧಿಕಾರಕ್ಕೆ ಆಸೆಗೆ ಈ ಈ ಅಧಿಕಾರ ನಡೆಸಿದ್ರೆ ಆಗೋದಿಲ್ಲ. ಏನು ಅನ್ಸುತ್ತೆ ಇವಾಗ ಅವರು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ದೇಶಕ್ಕೆ ಅಥವಾ ಜನಗಳಿಗೋಸ್ಕರ ಏನಾದ್ರು ಮಾಡ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳು ಅಂತ ಅನ್ಸುತ್ತಾ? ರಾಜಕೀಯ ವ್ಯಕ್ತಿಗಳಿಗೆ ಎಲ್ಲರಿಗೂ ಹೇಳೋಕ್ಕಾಗೋದಿಲ್ಲ. ಆ ಥರ ಮಾಡ್ತಾ ಇದ್ದಾರೆ ಶಾಸಕರು ಇದ್ದಾರೆ, CM ಇದ್ದಾರೆ, PM ಇದ್ದಾರೆ, ಎಲ್ಲರೂ ಇದ್ದಾರೆ, ಮಾಡ್ತಾ ಇದ್ದಾರೆ. ಕೆಲವು ವ್ಯಕ್ತಿಗಳು ಮಾತ್ರ. ಇನ್ನು ಕೆಲವು ವ್ಯಕ್ತಿಗಳು ಬರೀ ಅವ್ರ ಲಾಭಕ್ಕೋಸ್ಕರ ಅಷ್ಟೇ ರಾಜಕೀಯದಲ್ಲಿರೋದು. ಸರ್, ಕಾಂಗ್ರೆಸ್ ಸರ್ಕಾರದಿಂದ 5 ಯೋಜನೆಗಳನ್ನ ಅನೌನ್ಸ್ ಮಾಡಿದ್ರು. ಅದಾದ್ಮೇಲೆ ಇವಾಗ ಅಲ್ಲಿರೋ ಶಾಸಕರ ಮಧ್ಯೆ ಜಗಳಗಳು ಸ್ಟಾರ್ಟ್ ಆಗಿದೆ. ಜನಗಳಿಗೆ ಕೊಡಬೇಕು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಅಲ್ಲಿರೋ ಶಾಸಕರು ಜಗಳ ಮಾಡ್ತಿದ್ದಾರೆ. ಬಟ್ CM ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಇಲ್ಲ ಕೊಡಲೇಬೇಕು ಗ್ಯಾರಂಟಿಗಳನ್ನ ಅಂತ ಅವ್ರು ಹೇಳ್ತಾರೆ. ಏನು ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಮೇಡಮ್, ನೀವು ಹೇಳಿದ್ರಲ್ಲ 5 ಗ್ಯಾರಂಟಿ ಅಂತ, 5 ಗ್ಯಾರಂಟಿ ಬರ್ತಾ ಇಲ್ಲ. 5 ಗ್ಯಾರಂಟಿಲಿ ಒಂದು ಗ್ಯಾರಂಟಿ ಮಾತ್ರ ನಮ್ಮ ಯುವಕರಿಗೆ ಅಂತ ಯುವ ನಿಧಿ ಅಂತ ಒಂದು ಸ್ಕೀಮ್ ಮಾಡಿದ್ರು, ನಿಮ್ಗೆ ಗೊತ್ತಿರ್ಬೋದು. ಆ ಯುವ ನಿಧಿಲಿ ಯಾರು ಒಬ್ಬ ವಿದ್ಯಾರ್ಥಿ ಅಂದರೆ ಕಾಲೇಜ್ ಆಫ್ಟರ್ ಕಾಲೇಜ್ ಡಿಗ್ರಿ ಮುಗಿಸ್ಕೊಂಡು ಬಂದಿರೋರ್ಗೆ ಯಾರಿಗಾರು ಒಬ್ರಿಗೆ ಬಂದಿದೆ ಅಂತ ಇವ್ರ ಬಾಯಲ್ಲಿ ಹೇಳಿಸ್ಬಿಡಿ. ಅದಕ್ಕೋಸ್ಕರ 4 ಗ್ಯಾರಂಟಿಲಿ ಏನು ಫಸ್ಟು ಶಕ್ತಿ ಯೋಜನೆ. ನಾನು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಮೈಸೂರಿಗೆ 187 ರೂಪಾಯಿ ಟಿಕೆಟ್ ಕೊಟ್ಟು ಹೋಗಿದೆ ಊರಿಗೆ ಹೋಗ್ಬೇಕಾದ್ರೆ. ನಾನು 187 ರೂಪಾಯಿ ಟಿಕೆಟ್ ಕೊಟ್ಟು ನಾನು ನಾನು ಅಲ್ಲಿಗೆ ಟ್ರಾವೆಲ್ ಮಾಡಬೇಕು. ಇದು ಪರಿಸ್ಥಿತಿ, ಇವಾಗಿನ ಪರಿಸ್ಥಿತಿ. ಸರಿನಾ? ಯುವ ನಿಧಿ ಅಂತ ಹೇಳೋದು. ಯುವ ನಿಧಿಲಿ ಯಾರು ಒಬ್ಬ ಇವ್ರು ಹೇಳಿದ್ರಲ್ಲ ಆಫ್ಟರ್ ಅಂದರೆ 1 ವರ್ಷ ಆದ ನಂತರ ಅವ್ರಿಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರಲ್ಲ, ಅದು ಖಂಡಿತ ಬಂದಿಲ್ಲ. ಇನ್ನೊಂದು ಶಕ್ತಿ ಯೋಜನೆ ಹೇಳಿದ್ರೆ ಅನ್ನಭಾಗ್ಯ ಆಗ್ತಾ ಇದೆ. ಸರಿ, ಅದು ಮತ್ತು ಅದರಿಂದ ಅನ್ನಭಾಗ್ಯದಿಂದ ಏನಾಗ್ತಾ ಇದೆ ಅಂದರೆ ಹೊರಗಡೆ ಅಕ್ಕಿ ಜಾಸ್ತಿ ಹೋಗ್ತಾ ಇದೆ. ಈ ಹೋಟೆಲ್ಗಳಾಗ್ಬೋದು, ಆ ಕಡೆ ಆಗ್ಬೋದು, ಮಾರ್ಕೊತಾ ಇದ್ದಾರೆ ಜನ, ಮಾರ್ಕೊಂಡು ಮತ್ತು ಇನ್ನೊಂದೇನೆಂದರೆ 2,000 ರೂಪಾಯಿ ಬಂದು DK ಶಿವಕುಮಾರ್ ಅವರು ಇದರಲ್ಲಿ ಮಂಡ್ಯದಲ್ಲಿ ಸಮಾವೇಶ ಮಾಡ್ಬೇಕಾದ್ರೆ ಹೇಳಿದ್ರು
ಆಗ್ತೀವಿ ಅಂತ ಅಲ್ಲಿ ನೀವೇ ನೋಡಿದ್ದೀರಾ ಟಿ ವಿಲಿ ಜನನೇ ಹೇಳಿದ್ದಾರೆ ಇನ್ನೂ ಬಂದಿಲ್ಲ ಅಂತ. ಈ ಗ್ಯಾರಂಟಿ ಯೋಜನೆಗಳಿಂದ 4 ನೀವು 5 ಹೇಳಿದ್ರೆ 5 ಅಲ್ಲ 4 ಗ್ಯಾರಂಟಿ ಯೋಜನೆಗಳು ಬೇಡ. ಯಾಕಂದರೆ ನಮ್ಮ ಸರ್ಕಾರ ನಡೀಬೇಕು. 1.5 ವರ್ಷ ಆಯಿತು, ಇಲ್ಲಿವರೆಗೂ ಯಾವ್ದಾದ್ರು ಒಂದು ಅಭಿವೃದ್ಧಿ ಕಂಡಿದ್ಯಾ? ಯಾವ್ದಾರು ಒಂದು ಕಾಮಗಾರಿ ಪೂಜೆ ಅಂತ ನೀವು ನ್ಯೂಸಲ್ಲಿ ಹಾಕಿದ್ದೀರಾ? ಇಲ್ಲ. ಸೊ ಇದು ಫ್ಲಾಪು. ಇದು ಅವಶ್ಯಕತೆ ಇಲ್ಲ ಜನಕ್ಕೆ ಏನು ಅವಶ್ಯಕತೆ ಅಂದರೆ ಆರೋಗ್ಯ, ಶಿಕ್ಷಣ, ಇವೆರಡು ಕೊಡಿ ಸಾಕು. ಇವೆರಡು ಕೊಟ್ಟರೆ ಜನ ತಾನೇ ದುಡಿತಾರೆ, ಇದು ಮಾಡ್ತಾರೆ. ದಯವಿಟ್ಟು ಇದನ್ನ ಕಮ್ಮಿ ಮಾಡಿ, ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡಿ, ಅಭಿವೃದ್ಧಿ ಕೆಲಸ ಮಾಡಿ. ಕೆಂಗೇರಿ ಇಲ್ಲ, ಸ್ಯಾಟಲೈಟ್ ಬಸ್ ಸ್ಟಾಪಿಂದ ನೀವು ಮೈಸೂರು ರೋಡು ಟೋಲ್ ಹೊಸ್ದಾಗಿದೆ, ಅಲ್ಲಿವರೆಗೂ ಚೆಕ್ ಮಾಡಿ ರೋಡು. ಇಲ್ಲ ಅಂದರೂ 2,000 ಗುಂಡಿಗಳಿವೆ. ಫಸ್ಟ್ ಅದನ್ನು ಮುಚ್ಚಿ ಅದನ್ನು ಮುಚ್ಚಿದ್ರೆ ಪ್ರಾಣ ಉಳಿಯುತ್ತೆ, ಕೆಲವ್ರು ಪ್ರಾಣ ಉಳಿಯುತ್ತೆ. ಅದಕ್ಕೋಸ್ಕರ ಬೇಕಾದ್ರೆ ಆ ಗ್ಯಾರಂಟಿ ಯೋಜನೆಗಳನ್ನು ಸ್ಟಾಪ್ ಮಾಡಿ, ಇಂಥ ಅಭಿವೃದ್ಧಿ ಕೆಲಸಕ್ಕೆ ಮಾಡಿ. ಮತ್ತು ಅವಶ್ಯಕತೆ ಇಲ್ಲದೆ ಇರೋರಿಗೆಲ್ಲ ಗೃಹಲಕ್ಷ್ಮಿ, GST ಕಟ್ತಾ ಇರ್ತಾರೆ, IT ಕಟ್ತಾ ಇರ್ತಾರೆ, ಅವ್ರಿಗೆಲ್ಲ GST ಅವಶ್ಯಕತೆ ಇಲ್ಲ. ಬಡವ್ರು ಕೊಡಿ. BPL ಕಾರ್ಡ್ ಇರೋದು, BPL ಕಾರ್ಡಲ್ಲೂ ಇವತ್ತು ಎಷ್ಟು ಸ್ಕ್ಯಾಮ್ ಆಗಿದೆ, ಎಷ್ಟು ಸಾವಿರಗಳು ಫೇಕ್ ಆಗಿದೆ, ಅದನ್ನು ಸ್ಟಾಪ್ ಮಾಡಿ. ಏನನ್ಸುತ್ತೆ ಅಂದ್ರೆ ಪಕ್ಷಗಳು ಅವ್ರು ಗೆಲ್ಲೋದಕ್ಕೋಸ್ಕರ ಅಥವಾ ವ್ಯಕ್ತಿಗಳು ಇವಾಗ ಗೆಲ್ಲೋದಕ್ಕೋಸ್ಕರ ಈ ತರ ಯೋಜನೆಗಳನ್ನ ಕೊಟ್ಟರು. ಸೊ ಕೊಟ್ಟಾದ್ಮೇಲೆ ಈ ತರ ಏನು ಕೊಡೋದನ್ನು ಇವಾಗ ಜನಗಳಿಗೆ ತಲುಪ್ತಾ ಇಲ್ಲ, ಅದು ಯಾವುದು ಕೂಡ ತಲುಪ್ತಾ ಇಲ್ಲ. ಏನ್ ಅನ್ಸುತ್ತೆ ಈ ತರ ಜನಗಳಿಗೆ ಮೋಸ ಮಾಡಿ ಗೆದ್ದು ಕೊಡೋದು, ಏನು ಕೊಡ್ತೀನಿ ಅನ್ನೋದನ್ನು ಕೊಡ್ದೇನೆ ಈ ತರ ಇದು ಮಾಡೋದಕ್ಕೆ ಈಗ ಮತ್ತೆ ಅವ್ರವರಲ್ಲೇ ಜಗಳಗಳನ್ನ ಆಡ್ತಾ ಇದ್ದಾರೆ, ನೋಡ್ತಿರ್ಬೋದು ನಾವು. ಏನ್ ಅನ್ಸುತ್ತೆ ಈ ತರ ಪಕ್ಷಗಳ ಬಗ್ಗೆ? ಮೇಡಮ್, ಮೋಸ ಮಾಡೋರ್ಗಿಂತ ಮೋಸ ಹೋಗೋದು ಜಾಸ್ತಿ ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಈ ಅಭಿವೃದ್ಧಿಗಳನ್ನ ನಂಬ್ಕೊಂಡೇ ಓಟ್ ಹಾಕಿ 135 ಸೀಟ್ ತೊಗೊಂಡಿದ್ದಾರೆ. ಬಟ್ ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇದೆ, ನಮ್ಮ ಜನಕ್ಕೂ 1.5 ವರ್ಷ ಆದ ನಂತರ ಇವಾಗ ಅರ್ಥ ಆಗ್ತಾ ಇದೆ. ಬರೀ ನಮಗೆ 2,000 ರೂಪಾಯಿ ಶಕ್ತಿ ಯೋಜನೆ, ಅಕ್ಕಿ ಯೋಜನೆ ನಮ್ಮ ಮುಖ್ಯ ಅಲ್ಲ, ನಮ್ಮ ಮಕ್ಕಳು ಶಿಕ್ಷಣ, ಆರೋಗ್ಯನೂ ಮುಖ್ಯ ಅಂತ ಇವಾಗ ಜನಕ್ಕೆ ಗೊತ್ತಾಗ್ತಾ ಇದೆ. ಜನನು ಇವಾಗ ಬುದ್ಧಿವಂತರಾಗ್ತಾ ಇದ್ದಾರೆ. ಅವಾಗ ದಡ್ಡರಾಗಿದ್ರು, ಇವಾಗ ಬುದ್ಧಿವಂತರಾಗ್ತಾ ಇದ್ದಾರೆ. Speed Plus Karnataka.